ರೈತರ ಬಾಯಿಗೆ ಮಣ್ಣು ಹಾಕಿ ಧೂಳು ಕೊಟ್ಟು ಯಾವ ಪುರುಷಾರ್ಥಕ್ಕಾಗಿ ಸೀತಿ ಗ್ರಾಮದ ಗೋಮಾಳ ಸರ್ವೆ ನಂಬರ್ 19ರಲ್ಲಿ ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ನೀಡಿ ಪರವಾನಗಿ ನೀಡಿದ್ದೀರಾ? ಕೋಲಾರ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದ ಕೊತ್ತೂರು ಮಂಜುನಾಥರವರೇ, ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಉಪವಿಭಾಗಾಧಿಕಾರಿಗಳೇ, ಗಣಿ ಇಲಾಖೆಯವರೇ, ಆರೋಗ್ಯ ಇಲಾಖೆಯವರೇ, ಪರಿಸರ ಇಲಾಖೆಯವರೇ, ಪೂರ್ವಜರ ಕಾಲದಿಂದ ವ್ಯವಸಾಯವನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದಂತಹ ಸೀತಿ ಗ್ರಾಮಕ್ಕೆ, ಸೀತಿಯ ಸುತ್ತಮುತ್ತಲ 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರಿಗೆ ಧೂಳು ಮತ್ತು ಅವರ ಬಾಯಿಗೆ ಮಣ್ಣು ಹಾಕುವ ಮುಖಾಂತರ ಯಾರೋ ಬೆಂಗಳೂರು ಮೂಲದ ಭೂಗಳ್ಳನು ಮತ್ತು ಗಣಿಗಾರಿಕೆಯವರಿಗೆ ನೀವು ಪರವಾನಗಿಯನ್ನು ನೀಡುವ ಮುಖಾಂತರ ಈ ಒಂದು ರೈತರ ಬಾಯಿಗೆ ಮಣ್ಣು ಮತ್ತು ಕಲ್ಲನ್ನು ಹಾಕ್ತಾ ಇದ್ದೀರಲ್ಲ, ಅವರ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿರಂತರವಾಗಿ ಸರ್ವೆ ನಂಬರ್ 19ರಲ್ಲಿ ಆ ಒಂದು ಗೋಮಾಳ ಜಮೀನಿನಲ್ಲಿ ಕೆಲವು ಬಡ ರೈತರು ಸಾಗುವಳಿ ಮಾಡ್ಕೊತಾ ಇದ್ದಾರೆ. ಆ ಸಾಗುವಳಿ ಮಾಡುವ ರೈತರ ಮೇಲೂ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ನಾವು ಪ್ರಶ್ನೆ ಮಾಡ್ತಾ ಇರೋದೊಂದೇ, ಗಣಿ ಇಲಾಖೆ ಅಧಿಕಾರಿಗಳಿಗೆ, ನೀವು ಯಾವ ಒಂದು ವರದಿಯ ಮೇಲೆ ಈ ಒಂದು ಬೆಂಗಳೂರು ಮೂಲದವರಿಗೆ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿದ್ದೀರಾ? ಸಾರ್ವಜನಿಕವಾಗಿ ಉತ್ತರ ಆಗಬೇಕು. ಕಂದಾಯ ಇಲಾಖೆಯವರು ಏನು ವರದಿ ಕೊಟ್ಟಿದ್ದಾರೆ? ಅಲ್ಲಿ ಪ್ರಾಣಿ ಪಕ್ಷಿಗಳಿದೆ, ಜಿಂಕೆಗಳಿದೆ, ನವಿಲುಗಳಿದೆ, ದೇವಸ್ಥಾನ ಇದೆ, ನೀರು ಕಲುಷಿತವಾಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಕುಮ್ಮಕ್ಕು ನೀಡಬಾರ್ದು ಅಂತ ಹೇಳ್ತಾರೆ. ಆದರೆ ಯಾವನೋ ಬೆಂಗಳೂರು ಮೂಲದವನು ಬಂದುಬಿಟ್ಟು 6 ಎಕರೆ ಕಲ್ಲು ಕುಟ್ಕೋದಕ್ಕೆ, ಅಂದರೆ ಕಟ್ಟಡ ಕಲ್ಲು ತೆಗೆಯೋದಕ್ಕೆ ಮಾತ್ರ ಪರವಾನಗಿ ಪಡೆದಿದ್ದಾನೆ. ಆದರೆ ಆ ಪರವಾನಗಿ ಪಡೆದಿರುವಂತಹ ಆ ಒಂದು ಗಣಿ ಕಲ್ಲು ಕಳ್ಳ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳ ಒಂದು ಕುಮ್ಮಕ್ಕಿನಿಂದ ನೇರವಾಗಿ 20 ಎಕರೆ ಗೋಮಾಳ ಜಮೀನಿಗೆ ಮಿಷನರಿಯನ್ನು, ಯಂತ್ರೋಪಕರಣಗಳು ತಂದು ಇವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾನೆ. ಸಿಡಿಮದ್ದುಗಳನ್ನು ಸಿಡಿಸ್ತಾ ಇದ್ದಾನೆ. ಆ ಸುತ್ತಮುತ್ತಲ 2 ಪಂಚಾಯಿತಿಯಲ್ಲಿನ ರೈತ ಕೂಲಿ ಕಾರ್ಮಿಕರು, ಗ್ರಾಮೀಣ ಪ್ರದೇಶದ ಜನರು ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದಾರೆ. ಆ ಧೂಳಿನಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಇದಕ್ಕೆ ಹೊಣೆ ಯಾರು? ಏನು ಕೋಲಾರ ತಾಲೂಕಿನ ಅಭಿವೃದ್ಧಿ ಮಾಡ್ತೀರಂತಲ್ಲ ಕೊತ್ತೂರು ಮಂಜಣ್ಣವರೇ ಹಾಗೂ ರಾಮಲಿಂಗಾರೆಡ್ಡಿ ಅವರೇ, ಮನೆ ಜಿಲ್ಲಾಧಿಕಾರಿಗಳೇ, ಉಪವಿಭಾಗಾಧಿಕಾರಿಗಳೇ, ಎಲ್ಲರೂ ಎಷ್ಟು ಕೋಟಿಗೆ ಇವತ್ತು ಗಣಿ ಮಾಲೀಕನಿಗೆ ಮಾರಾಟವಾಗಿ ರೈತ ವಿರೋಧಿ ಧೋರಣೆಯನ್ನು, ರೈತರ ಬದುಕನ್ನು ಬೀದಿಗೆ ತಳ್ಳಿದ್ದೀರಾ ಅಂತೇಳಿ ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ನಿಮಗೇನಾದ್ರು ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಆ ಸರ್ವೆ ನಂಬರ್ 19ರಲ್ಲಿನ ಗಣಿಗಾರಿಕೆಯನ್ನು ಸ್ಥಗಿತಗೊಳ್ಳಬೇಕು. ರೈತ ಕೂಲಿ ಕಾರ್ಮಿಕರ ಮತ್ತು ಜಾನುವಾರುಗಳ, ಪ್ರಾಣಿ ಪಕ್ಷಿಗಳ ಪರಿಸರವನ್ನು ಉಳಿಸಬೇಕು. ಇಲ್ಲವಾದರೆ ರೈತ ಸಂಘ ಸುಮ್ಮನೆ ಇರೋದಿಲ್ಲ. ಹಂತವಾಗಿ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ಆ ಒಂದು ಗಣಿಗಾರಿಕೆಯ ತನ್ನ ತೋಳುಬಲವನ್ನು, ತನ್ನ ಒಂದು ಪೌರುಷವನ್ನು ಆ ಭಾಗದ ರೈತರ ಮೇಲೆ ತೋರಿಸುತ್ತಿರುವಂತಹ ಗಣಿ ಸ್ಥಗಿತ ಮಾಡುವವರೆಗೂ ಆ ಗಣಿ ಕಲ್ಲನ ವಿರುದ್ಧ ನಾವು ಕಲ್ಲುಗಳಲ್ಲಿ ಹೊಡೆಯುವಂತಹ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರಂತೆ ಸರ್ವೆ ನಂಬರ್ 19ರಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ತೊಲಗಿಸಬೇಕಂತೇಳಿ 24/8/2026 ಸೋಮವಾರದಿಂದ ಆ ಒಂದು ನೊಂದ ರೈತರಿಂದ, ಅನ್ಯಾಯವಾದ ರೈತರಿಂದ, ಮಹಿಳೆಯರಿಂದ ರಾತ್ರಿ ಧರಣಿ ಏನು ಮಾಡ್ತಾ ಇದ್ದಾರೆ, ಆ ಧರಣಿಗೆ ರೈತ ಸಂಘದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಈ ಒಂದು ಗಣಿಗಾರಿಕೆಗೆ ತಮ್ಮ ಜಿಲ್ಲಾಡಳಿತವನ್ನು, ತಮ್ಮ ರಾಜಕೀಯವನ್ನು ಅಡ ಇಟ್ಟಿರುವಂತಹ ಕೋಟಿಗೆ ತಮ್ಮನ್ನು ಮಾರಾಟ ಮಾಡಿ ರೈತರ ಬದುಕನ್ನು ತಲೆಯ ಮೇಲೆ ಕಲ್ಲು ಹಾಕಿ ಕೈಗೆ ಮಣ್ಣು ಕೊಟ್ಟು ಅವರ ಒಂದು ಬಾಳಿನ ಜೊತೆ ಚೆಲ್ಲಾಟವಾಡುತ್ತಿರುವಂತಹ ಅಕ್ರಮ ಗಣಿಗಾರಿಕೆ ತೊಲಗಬೇಕು. ಅಲ್ಲಿನ ರೈತ ಕೂಲಿ ಕಾರ್ಮಿಕರ ಬದುಕು ಉಳಿಯಬೇಕು ಅಂತೇಳಿ ನಿರಂತರವಾಗಿ ರೈತ ಸಂಘದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಗಣಿ ಇಲಾಖೆಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ. ನಮ್ಮ ಹೋರಾಟ ಯಾವ ರೀತಿ ಇರ್ತದೆ ಅಂದರೆ, ಎಲ್ಲ ದಾಖಲೆಗಳ ಸಮೇತ ಗಣಿ ಕಳ್ಳರಿಗೆ ಗಣಿ ರಕ್ಷಕರಾಗಿರುವಂತಹ ಗಣಿ ಇಲಾಖೆಯ ಕೋದಂಡ ರಾಮಯ್ಯನವರೇ, ಪರಿಸರ ಇಲಾಖೆಯವರೇ, ಆರೋಗ್ಯ ಇಲಾಖೆಯವರೇ, ಕಂದಾಯ ಇಲಾಖೆಯವರೇ, ಜನಪ್ರತಿನಿಧಿಗಳೇ ಸಾರ್ವಜನಿಕವಾಗಿ ಉತ್ತರ ನೀಡಲೇಬೇಕು. ಗಣಿಗಾರಿಕೆ ಸ್ಥಗಿತ ಆಗಲೇಬೇಕು. ಆ ಬೆಂಗಳೂರಿನಿಂದ ಬಂದು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಗಣಿ ಮಾಲೀಕನಿಗೆ ಅದೇ ಕಲ್ಲಿಂದ ಹೊಡೆದು ಓಡಿಸುವಂತಹ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ.